ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಇವತ್ತೊಂದು ಸೂಪರ್ ಆಗಿರೋ ಒಂದು ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದರೆ, ಸೊ ಇವಾಗ ಬಿಸಿಲೆಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ವ, ಬೇಸಿಗೆ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ಬೇಸಿಗೆ ಎಲ್ಲ ಸ್ಟಾರ್ಟ್ ಆದಮೇಲೆ ಅಂತೂ ನಮಗೆ ಬೇವ್ರ ಸಾಲೆ ಆಗಿರ್ಬೋದು ಆ್ಯಂಡ್ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಆಗಿರ್ಬೋದು, ನಮಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ಸೊ ಇದೇ ಥರ ಕೆಲವೊಂದು ಆಮೇಲೆ ನಮಗೆ ತುಂಬಾ ಬೇವರೆಲ್ಲ ಆಗ್ತಾ ಇರೋದು, ಸ್ವೆಟ್ಟೆಲ್ಲ ಆಗೋದು ಆ್ಯಂಡ್ ಸ್ವಲ್ಪ ನಮ್ಮದು ಬಾಡಿ ಎಲ್ಲ ಟ್ಯಾನ್ ಆಗೋದು. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಇದಕ್ಕೇನಪ್ಪ ಅಂತ ಹೇಳಿದರೆ, ನಾನೊಂದು ಇವಾಗ ಸೋಪನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹೌದು, ಸೊ ಸೋಪು ನಾನಿಲ್ಲಿ ನೀಮ್ ಸೋಪ್, ಬೇವಿನ ಎಲೆ ಸೋಪನ್ನ ನಾನಿಲ್ಲಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದರಿಂದ ತುಂಬಾ ಯೂಸ್ಫುಲ್ ಇದೆ ನಮಗೆ. ಸೊ ಬೇವಿನ ಎಲೆನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದಮೇಲೆ ಅದನ್ನು ನಾವು ನೀರನ್ನ ತಗೊಳ್ಬೇಕಾಗತ್ತೆ, ಅದರದ್ದು ಜ್ಯೂಸ್ ಮಿಕ್ಸರೆಲ್ಲ ಮಾಡಿಕೊಂಡು. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್, ಆಮೇಲೆ ಒಂದು ಸ್ವಲ್ಪ ಯಾವುದಾದ್ರೂ ಆಯಿಲ್ ಹಾಕ್ಕೋಬೋದು ನೀವು. ಅಂದರೆ ಕೊಕೊನಟ್ ಆಯಿಲ್ ಆದರೂ ಹಾಕ್ಕೋಬೋದು, ಆಲ್ಮಂಡ್ ಆಯಿಲ್ ಆದರೂ ಹಾಕ್ಕೋಬೋದು. ನಾನು ಆಲ್ಮಂಡ್ ಆಯಿಲ್ ಹಾಕಿದ್ದೀನಿ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಸೋಪ್ ಬೇಸ್ ಅಂತ ಹೇಳಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಸೋಪ್ ಬೇಸ್ ಅಂತ ಹೇಳಿ ಸಿಗುತ್ತೆ ನಮಗೆ ಮಾರ್ಕೆಟಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಮಾಲ್ಗಳಲ್ಲೆಲ್ಲ ಸಿಕ್ಕಿಲ್ಲ ಅಂತ ಹೇಳಿದರೆ ಫ್ಲಿಪ್ಕಾರ್ಟಲ್ಲಿ, ಮೀಶೋಲ್ಲಿ ಸುಮಾರಷ್ಟು ಕಡೆಗೆ ನಿಮಗೆ ಸಿಕ್ಬಿಡುತ್ತೆ. 100 ರೂಪೀಸ್ ಕೊಟ್ಟರೆ ಒಂದಷ್ಟು ಬರುತ್ತೆ. ತುಂಬಾ ಸೋಪ್ಗಳೆಲ್ಲ ಆಗ್ತವೆ ಅದರಿಂದ. ಸೊ ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡಾದ್ಮೇಲೆ ಡಬಲ್ ಬಾಯ್ಲರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸೋಪನ್ನ. ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಡೋಕ್ಕೆ ಹೋಗಬಾರ್ದು. ಸೊ ಅದಾದಮೇಲೆ ಇಲ್ಲಿ ನಾನು ಅದನ್ನು ಜ್ಯೂಸ್ ಎಲ್ಲ ತೆಗೆದು ಅದಕ್ಕೆ ಅಲೋವೆರಾ ಆಮೇಲೆ ಆಯಿಲೆಲ್ಲ ಹಾಕಿದ್ನಲ್ವ, ಸೊ ಅದನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ನಾವು ಕಂಟೈನರ್ಗೆ ಹಾಕಿಬಿಡೋಣ. ಸೊ ಈ ಥರ ನಾನು ತೊಗೊಂಡಿದ್ದೀನಿ. ಸೊ ಇದು ಕೂಡ ನಿಮಗೆ ಆಲ್ಮೋಸ್ಟ್ 100 ರೂಪಾಯಲ್ಲೇ ಸಿಕ್ಬಿಡುತ್ತೆ, ಓಕೆನಾ. ಸೊ ಇದು ಕೂಡ ನಾನು ಫ್ಲಿಪ್ಕಾರ್ಟಿಂದನೇ ತರಿಸಿದ್ದು. ನಿಮ್ಗೆ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಲಿಂಕ್ ಕೊಡಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ ಕೊಡ್ತೀನಿ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಅದನ್ನು ಯಾವ ಥರ ಹಾಕಿದ್ದೀನಿ ಅಂತ ಹೇಳಿ. ನನಗೆ ಅಷ್ಟೇ ಸೋಪನ್ನ ತೊಗೊಂಡಿದ್ದೆ ನಾನು, ಸೋಪ್ ಬೇಸ್ನ. ಸೊ ಆಲ್ಮೋಸ್ಟ್ ಒಂದು 2 ಸೋಪನ್ನ ಆಗಿಬಿಟ್ಟಿದೆ ದೊಡ್ಡದಾಗಿ. ಸೊ ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಒಂದು 2ರಿಂದ 3 ಅವರೂ, ಒಂದು 2 ಅವರೂ ಜಾಸ್ತಿ ಆಯಿತು ಫ್ರೆಂಡ್ಸ್. ಬೇಗನೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ತಣ್ಣಗಾದರೆ ಸಾಕು, ಸೊ ಕರೆಕ್ಟಾಗಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಸೊ ಇದು ಈಸಿಯಾಗಿಯೂ ಕೂಡ ನನಗೆ ರಿಮೂವ್ ಆಗುತ್ತೆ, ಓಕೆನಾ. ಇವಾಗ ನಾನು ನಿಮಗೆ ವಾಶ್ ಕೂಡ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಇದರಿಂದ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ. ಒನ್ ಟೈಮ್ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ, ಇವಾಗ ನಾವು ಹೊರಗಡೆಯಿಂದ ತುಂಬ ಕಾಸ್ಟ್ಲಿ ಎಲ್ಲ ತೊಗೊಂಡು ಬರ್ತಾ ಇರ್ತೀವಿ ಸೋಪೆಲ್ಲ. ಬಟ್ ನಾವು ಮನೆಯಲ್ಲೇ ಈ ಥರ ಮಾಡಿ ಯೂಸ್ ಮಾಡೋದ್ರಿಂದ ತುಂಬಾ, ಯಾಕಂದರೆ ನಾವು ಅದೆಲ್ಲ ಬೇವಿನ ಎಲೆದು ಜ್ಯೂಸ್ ಎಲ್ಲ ನಾವು ಫ್ರೆಶ್ ಆಗಿ ತೆಗೆದಿರ್ತೀವಲ್ವ, ತುಂಬಾ ಎಫೆಕ್ಟಿವ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಸ್ಕಿನ್ ಪ್ರಾಬ್ಲಮ್ಸ್ ಬರಲ್ಲ ನಮಗೆ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಸೋಪ್ ರೆಡಿಯಾಗಿದೆ ಅಂತ. ಸೊ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಈ ಸೋಪ್ ನಿಮಗೆ ಇಷ್ಟ ಆಗಿದ್ದರೆ, ನಿಮ್ಗೆ ಸ್ವಲ್ಪ ಆದರೂ ಎಫೆಕ್ಟಿವ್ ಅಂತ ಅನಿಸಿದರೆ ಸರ್ ನಾನು ಖಂಡಿತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಮತ್ತು ಮುಂದೆ ಯಾವ ಥರ ಎಲ್ಲ ನಿಮಗೆ ಏನೆಲ್ಲ ಬೇಕು ಅಂತ ಹೇಳಿ, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಕಿಚನ್ ಟಿಪ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು ನಿಮಗೆ ಬೇಕಂತ ಹೇಳಿದರೆ ನೀವು ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಸೋಪೆಲ್ಲ ಇದನ್ನಾಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಈ ಬಿಸಿಲಲ್ಲಂತೂ ಹೇಳಿ ಮಾಡಿಸಿರೋ ಜೋಡಿ ಅಂತಲೇ ಹೇಳ್ಬೋದು. ಒನ್ ಟೈಮ್ ನೀವು ಟ್ರೈ ಮಾಡಿ. ಆ್ಯಂಡ್ ಸುಮಾರಷ್ಟು 100 ರೂಪಾಯಿ ಕೊಟ್ಟು ಸೋಪ್ ಬೇಸ್ ತೊಗೊಂಡ್ರೆ ಸುಮಾರಷ್ಟು ಸೋಪ್ ಆಗಿಬಿಡ್ತವೆ ನಮಗೆ, ಓಕೆನಾ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಒಂದಿಷ್ಟೇ ಸೋಪ್ ಹಚ್ಕೊಂಡಿದ್ದು ನಾನು, ಯಾವ ಥರ ಅದು ನೊರೆ ಬಂತಂತ ಹೇಳಿ. ಓಕೆ, ಇನ್ನು ಹೊರಗಡೆ ಕೆಮಿಕಲ್ ಎಲ್ಲ ಹಾಕಿರುವಂಥ ಸೋಪನ್ನ ತೊಗೊಂಡು ಬರೋದು ಬಿಟ್ಟು, ಸೊ ಈ ಥರ ಮನೇಲಿ ಕೆಮಿಕಲ್ ಫ್ರೀ ಆಗಿರೋ ಸೋಪನ್ನ ಮಾಡಿಕೊಂಡು ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಆ್ಯಂಡ್ ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತು ಒಂದು ಹೊಸ ವಿಡಿಯೋ ಜೊತೆಗೆ, ಹೊಸ ಟಿಪ್ಸ್ ಜೊತೆಗೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ ಎಲ್ಲರಿಗೂ.